ಹೋರಾಟ ಧಿಕ್ಕರಿಸಿ ಹೋರಾಟ ನಡೀಕೆ ಯಾವ ನಿಷೇಧಾಜ್ಞೆ ಪೇಪರ್ ಮೇಲೆ ಇರುತ್ತೆ ನಿಷೇಧಾಜ್ಞೆ ತಾಕತ್ತಿದೆಯಾ ಸರ್ಕಾರಕ್ಕೆ ತೊಡೆ ತಟ್ಟು ಹೇಳ್ತೀನಿ ಯಾವ ನಿಷೇಧಾಜ್ಞೆ ಪೇಪರ್ ಮೇಲೆ ಅದು ದಮ್ಮಿದ್ರೆ ಬಂದು ನಿಂತ್ಕೊಳ್ಳಿ ಪೊಲೀಸವ್ನು ಯಾವನ್ ಬಂದು ನಿಂತ್ಕೊಳ್ತಾನೆ ಏನೇನು ಪೊಲೀಸ್ ಫೋರ್ಸು ತಂದು ನಿಂತ್ಬಿಟ್ರೆ ಎದುರ್ಕೊಳ್ಳೋಕ್ಕೆ ನಾವೇನು ರೈತರ ಮಕ್ಕಳು ನಾವು ಹುಟ್ಟಿರೋದು ನಮ್ಮ ಕಣದಲ್ಲೂ ಹೋರಾಟ ಇದೆ ಕಣದ ರಕ್ತದಲ್ಲೂ ಕೂಡ ಈ ಯೋಜನೆಯನ್ನ ನಾವು ವಿರೋಧ ಮಾಡ್ತೇವೆ. ವೆರಿ 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 ಕ್ಲಿಯರ್. ಅಲ್ಲ ಸರ್, ಯೋಜನೆ ಪ್ರತಿಭಟನೆ ಹಂತ ಬಿಟ್ಟು ಕಾನೂನಾತ್ಮಕ ಹೋರಾಟದ್ದೇನು ನಾವು ಹೇಳಿದೀವಿ ನೋಡ್ರಿ. ನಾವು ಗಾಂಧಿ ಮಾರ್ಗದಲ್ಲಿ ಹೋಗ್ತೀವಿ ಅಂತ ಹೇಳಿದ್ದೇವೆ. ನಾವು ಪ್ರತಿಭಟನೆಯನ್ನು ಕೇಳ್ರಿ. ನಾವು ಇವತ್ತು ಹೇಳ್ತಾ ಇದ್ದೇವೆ, ನೀವು ದಬ್ಬಾಳಿಕೆ ಮಾಡಿದ್ರೆ ನಾನು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ಅಹಿಂಸೆ ಮಾರ್ಗವಾಗಿ ಹಿಂಸೆ ಬಿಟ್ಟು ಅಹಿಂಸಾ ಮಾರ್ಗವಾಗಿ ನಾವು ಹೋರಾಟ ಮಾಡ್ತೇವೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಂಡಂತ ಮಹಾತ್ಮ ಗಾಂಧೀಜಿಯವರು ನಮ್ಮ ಕಣ್ಮುಂದೆ ಇದ್ದಾರೆ. ಯಾವ ರೀತಿ ಬ್ರಿಟಿಷರನ್ನ ತೊಲಗಿಸಿದೋ ನಾವಿಲ್ಲಿಂದ ಶಾಂತಿ ಮಾರ್ಗದಲ್ಲಿ, ಅದೇ ರೀತಿ ಶಾಂತಿ ಮಾರ್ಗದಲ್ಲಿ ನಮ್ಗೆ ಹೋರಾಟ ಮಾಡೋದನ್ನ ಸತ್ಯಾಗ್ರಹ ಮಾಡೋದು, ಉಪವಾಸ ಸತ್ಯಾಗ್ರಹ ಮಾಡೋದು ನಮಗೆ ಗೊತ್ತಿದೆ. ಫಸ್ಟ್ ನಾವು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಮನವರಿಕೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇದಾಗಿಲ್ಲ ಅಂದರೆ ಗೊತ್ತಿದೆ, ಏನು ಒಂದು ವರ್ಷ ಉಪವಾಸ ಕೂತ್ಕೊಂಡು ನಾನು ಸಾಯ್ಬೋದು ಅಷ್ಟೇ ಏನ್ರಿ, ಇನ್ನೇನಾಗ್ಬೋದು. ಉಪವಾಸ ಕೂತ್ಕೊಳ್ತೀವಿ, ಅಮರನಾಥ ಉಪವಾಸ ಕೂತ್ಕೊಳ್ತೀವಿ, ಸಾಯೋವರೆಗೂ ಉಪವಾಸ ಕೂತ್ಕೊಳ್ತೀವಿ. ಫಸ್ಟ್ ಅವ್ರು ಕ್ಲಾರಿಫೈ ಮಾಡಲಿ. ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿಗೆ, ತುರುವೇಕೆರೆಗೆ, ತುಮಕೂರು ಗ್ರಾಮಾಂತರಕ್ಕೆ, ತುಮಕೂರು ಸಿಟಿಗೆ ಈ 4 ತಾಲೂಕುಗಳಿಗೆ ನ್ಯಾಯ ಕೊಡಿಸಿ ನೀರು ತಗೊಂಡೋಗ್ಲಿ. ಈಗಾಗಿರೋದೇನು ತೊಂದರೆ ಏನಿದೆ? ಅಗಲೀಕರಣ ಮಾಡಿದೀವಲ್ಲ, ಏನು ತೊಂದರೆ ಏನಿದೆ ನೀರು ತೊಗೊಂಡೋಗೋದಕ್ಕೆ? ಎಲ್ಲ ಕಾಗೆ ಗುಬ್ಬಚ್ಚಿ ಕತೆ ಕೇಳೋಕ್ಕಲ್ಲ ಇಲ್ಲಿರೋ ರೈತರಿರೋದು. ಯಾರೋ ಒಬ್ಬರಿಗೆ ಅನುಕೂಲ ಮಾಡೋದಕ್ಕೆ ಸರ್ಕಾರ ಯೋಜನೆಗಳನ್ನ ಮಾಡಬಾರ್ದು. ಇಡೀ ಜಿಲ್ಲೆಯನ್ನು ನೋಡ್ಕೊಂಡು ಮಾಡಬೇಕು. ಇಲ್ಲ ಅಂದರೆ ಇದು ಮರಣ ಶಾಸನ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ತುಮಕೂರು ಜಿಲ್ಲೆಯಿಂದ. ಇವತ್ತು ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಪರಮೇಶ್ ಸಾಹೇಬರು ಮತ್ತು KN ರಾಜಣ್ಣವರು ಎಲ್ಲ ಕಾಂಗ್ರೆಸ್ ಶಾಸಕರು ಪಕ್ಷವನ್ನು ಬಿಟ್ಟು ಜನರ ಪರ ನಿಂತ್ಕೋಬೇಕು. ನಿಮ್ಗೊತ್ತು ಅಧಿಕಾರ ಕೊಟ್ಟರೆ ತುಮಕೂರು ಜಿಲ್ಲೆಯವರು ನಿಮಗೆ ಒಳ್ಳೆ ಆಡಳಿತವನ್ನು ನಡೆಸಿ ನಮ್ಮನ್ನು ರಕ್ಷಣೆ ಮಾಡಿ, ಹೇಮಾವತಿನ ರಕ್ಷಣೆ ಮಾಡಿ ಅಂತ ಅಧಿಕಾರ ಕೊಟ್ಟಿರೋದು. ನಾನು ಈ ಥರ ಎಲ್ಲ ಗೊಂದಲ ಮಾಡೋದಕ್ಕಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ನಾಳೆ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ರೈತರ ಜೊತೆ. ಇದೇನಾರು ಆಗಿಲ್ಲ ಅಂದರೆ ಇಡೀ ಜಿಲ್ಲೆಯನ್ನು ಇನ್ನೊಂದ್ಸಲಿ ಬಂದ್ ಕರಿತೇವೆ. ನೆಕ್ಸ್ಟ್ ಅದಾದಮೇಲೆ DC ಆಫೀಸ್ ಮುಂದೆ ಎಲ್ಲರೂ ನಮ್ಮ ಆಲ್ ಪಾರ್ಟಿ ಮೀಟಿಂಗ್ ಕರೆದು ನೆಕ್ಸ್ಟ್ ಪ್ಲಾನ್ ಆಫ್ ಆ್ಯಕ್ಷನ್ DC ಆಫೀಸ್ ಮುಂದೆ ಧರಣಿ ಕೂತ್ಕೊಳ್ಳೋದ, ಇಲ್ಲ ಇಲ್ಲಿಂದ ಗವರ್ನರ್ ಆಫೀಸ್ ಪಾದಯಾತ್ರೆ ಮಾಡೋದ, ಇನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ಆ್ಯಕ್ಷನ್ ಕಮಿಟಿ ಕೂತ್ಕೊಂಡು ನಿರ್ಧಾರ ಮಾಡುತ್ತೆ. ನಾಳೆ ಅಂತೂ ಖಂಡಿತ 144 ಸೆಕ್ಷನ್ನ ಉಲ್ಲಂಘನೆ ಮಾಡ್ತೇವೆ, ಹೋರಾಟ ಮಾಡ್ತೇವೆ, ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೇವೆ. ನಾಳೆ 2,000 ಜನ